ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಈಗ ಆಲ್ರೆಡಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗಿರ್ತೀವಿ ಅಂತ. ನಾವು ಹೋಗ್ತಾ ಇರೋದು ಜಾತ್ರೆಗೆ. ಜಾತ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಜಾತ್ರೆ ಅಂದರೆ ತುಂಬ ಇಷ್ಟ, ಏನೋ ಒಂಥರ ಕ್ರೇಜ್ ಅಲ್ವಾ. ಹಾಗೆಯೇ ಇದು ನಮ್ಮೆಲ್ಲರಿಗೂ ಸ್ವಲ್ಪ ವಿಶೇಷವಾದ ಜಾತ್ರೆನೇ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ 7 ಊರು ಸೇರಿ ಒಟ್ಟಿಗೆ ಮಾಡೋ ಜಾತ್ರೆ ಇದು. ಏಳೂರಮ್ಮನ ಜಾತ್ರೆ ಅಂತಲೂ ನಾವೆಲ್ಲ ಕರಿತೀವಿ. ಹಾಗಾಗಿ ತುಂಬ ಅಂದರೆ ತುಂಬಾ ಸ್ಪೆಷಲಾಗೂ ಇರುತ್ತೆ, ಬಟ್ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ. ಎಷ್ಟು ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಇರೋ ಕ್ರೇಜು ಈ ಜಾತ್ರೆಗೆ ತುಂಬಾ ಇದೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ದೇವ್ರುಗಳೆಲ್ಲ ಬರ್ತಾ ಇದೆ, ಜನಗಳು ಅಷ್ಟೇ ತುಂಬ ಜನ ಅಲ್ಲಿ ದೂರದಿಂದ ಎಲ್ಲ ನೋಡ್ತಾ ಇದ್ದಾರೆ. ಕೆಂಡ ತುಣಿಯೋದನ್ನು ನಮಗೆ ಮುಂದೆಯಿಂದ ನಾವು ವೀಡಿಯೋ ಮಾಡೋಕ್ಕಾಗದೇ ಇರೋ ಕಾರಣ ನಾವು ಹಿಂದೆ ನಿಂತ್ಕೊಂಡಿರ್ತೀವಿ. ಅದು ದೇವರು ಪೂರ್ತಿ ಕೆಂಡ ಎಲ್ಲ ತುಂಬಿಬಿಟ್ಟು ಒಂದು ರೌಂಡ್ ಬರುತ್ತೆ. ಹಾಗಾಗಿಬಿಟ್ಟು ಹಿಂದೆನೇ ನಾವು ವೀಡಿಯೋ ಮಾಡ್ತಾಯಿರ್ತೀವಿ. ನೋಡಿ ಆಲ್ರೆಡಿ ಫಸ್ಟ್ ರೌಂಡ್ ಬಂದಿದೆ. ಏನೇ ಆದ್ರೂ 7 ಊರು ದೇವ್ರುಗಳು ಒಟ್ಟಿಗೆ ಸೇರೋದು ನೋಡೋದು, ಅದ್ರ ಕುಣಿತ 7 ಜನಗಳು ಒಟ್ಟಿಗೆ ಸೇರೋದು ಏನೋ ಒಂಥರ ಸ್ಪೆಷಲ್ ಕೂಡ ಅನಿಸುತ್ತೆ. ಏಕೆಂದರೆ ತುಂಬ ರೇರು 7 ಜನ ಎಲ್ಲ ಸೇರಿ ಮಾಡಿ ಫಂಕ್ಷನ್ ಎಲ್ಲ ಮಾಡೋದು ನಾನು ನೋಡಿರೋ ಪ್ರಕಾರ ತುಂಬ ರೇರ್ ಅನಿಸುತ್ತೆ. ಬಟ್ ಇದು ನಮಗೇನೋ ಒಂಥರ ವಿಶೇಷವಾಗಿರುತ್ತೆ. ಹಾಗಾಗಿಬಿಟ್ಟು ನಾವು ಈ ಜಾತ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮಿಸ್ ಮಾಡಲ್ಲ. ಪ್ರತಿ 2 ವರ್ಷಕ್ಕೊಂದು ಸರ್ತಿ ಈ ಜಾತ್ರೆ ಕೂಡ ನಡೆಯುತ್ತೆ. ಯಾವುದೇ ಆದರೂ ಜಾತ್ರೆ ಆಗಲಿ ಏನೇ ಆಗಲಿ ಚಿಕ್ಕ ವಯಸ್ಸಲ್ಲಿ ಇರೋ ಥರ ನಾವು ದೊಡ್ಡವ್ರಾದ ತಕ್ಷಣ ಎಂಜಾಯ್ ಮಾಡೋಕ್ಕಾಗಲ್ಲ. ಅದೊಂದು ಮಿಸ್ ಮಾಡ್ಕೋತೀವಿ ಯಾರೇ ಆದ್ರೂ ಅಷ್ಟೇ. ಚಿಕ್ಕವರಾಗಿರ್ಬೇಕಾದ್ರೆ ಚೆನ್ನಾಗಿರುತ್ತಲ್ವ ಅಂತ. ನಂತರ ಅಲ್ಲಿ ದೇವರೆಲ್ಲ ಕುಣಿಯೋದು ನೋಡೋದಕ್ಕಿಂತ ಜನಗಳು ಇವರು ಹೊಡ್ಕೊಳ್ಳೋದೇ ನೋಡೋದಿದಾಗೋದು. ಆದರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಲೈಫಲ್ಲೂ ಹ್ಯಾಪಿ ಅನ್ನೋದು ಎಷ್ಟು ಪರ್ಸೆಂಟ್ ಇರುತ್ತೋ ಗೊತ್ತಿಲ್ಲ, ಬಟ್ ಇರೋದರಲ್ಲಿ ಖುಷಿ ಪಡ್ತಾ ಇರ್ತಾರಲ್ಲ, ಅದಕ್ಕಿಂತ ನಾವು ಸೆಲ್ಯೂಟ್ ಹೇಳಲೇಬೇಕು ಪಾಪ. ಈಗ ನಾವು ಅವರು ಹೊಡ್ಕೊಂಡ್ರೆ ನಾವು ದುಡ್ಡು ಕೊಡ್ತೀವಿ ಅನ್ನೋ ರೀಸನ್ಗೋಸ್ಕರ ಹೊಡ್ಕೋತಾ ಇರ್ತಾರೆ ಮೈಗೆಲ್ಲ. ಅದನ್ನು ನೋಡಿ ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು. ಮಕ್ಕಳೆಲ್ಲ ಪುಟ್ಟ ಮಕ್ಕಳು, ಬಟ್ ನಮಗೆ ಅದು ಫನ್ನಿ ಅನ್ನಿಸ್ಬೋದು. ಆದರೆ ಆ ಮಕ್ಕಳು ಆ ಥರ ಹೊಡ್ಕೊಳ್ಳೋದು ಇದು ಮಾಡೋದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ನೋಡಿ ಚಿಕ್ಕ ಮಕ್ಕಳು, ಅವರಿಗೆ ಈಗ ಓದೋ ವಯಸ್ಸು, ಆಟ ಆಡೋ ವಯಸ್ಸು, ಲೈಫಲ್ಲಿ ಜವಾಬ್ದಾರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೆಲವು ಮಕ್ಕಳು ನೋಡಿದಾಗ ಹಂಗೆ ಅನಿಸುತ್ತೆ. ಅದೆಲ್ಲ ನೋಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ದೇವರೆಲ್ಲ ಇರುತ್ತಲ್ಲ ಅದನ್ನು ವಾಸ ಮಾಡ್ತಾ ಇರ್ತಾರೆ.
ನಾನಂತೂ ಈ ಜನಗಳು ನೋಡಿ ಅರ್ಧ ಸುಸ್ತಾಗಿ ಹೋಗ್ಬಿಟ್ಟೆ. ಈ ಜಾತ್ರೆಲಿ ಏನಾದರೂ ಯಾರಾದರೂ ಕಳೆದೋದ್ರೂ ಅಷ್ಟೇ ಸಿಗಲ್ಲ ಅನ್ನೋ ರೇಂಜ್ ಅಷ್ಟ್ವರ್ಗೂ ಜನ ತುಂಬ್ಕೊಬಿಟ್ರು. ನಮಗೆ ದೇವರೇ ಕಾಣಿಸ್ತಾ ಇಲ್ಲ, ನಾವು ಸುಮ್ಮನೆ ಹೋಗ್ಬಿಟ್ಟು ದೂರದಲ್ಲಿ ನಿಂತ್ಕೊಳ್ಳೋ ಥರನೂ ಆಗೋಗ್ಬಿಡ್ತು, ಅಷ್ಟೂ ಜನ ಸೇರಿಕೊಂಡಿದ್ರು. ಮುಂದೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಪೂರ್ತಿ ಅವರಿಗೆ ದೇವರೆಲ್ಲ ಕುಣಿಬೇಕಾದ್ರೆ ನಾವು ಮಕ್ಕಳನ್ನೆಲ್ಲ ಕರ್ಕೋಗಿರೋದ್ರಿಂದ ಮಿಸ್ಸಾಗಿ ಏನಾದ್ರು ಬಿದ್ದುಬಿಟ್ರೆ ಏನೋ ಬೈಯೋದಕ್ಕೂ ಅಷ್ಟೇ ನಾವು ಸ್ವಲ್ಪ ದೂರನೇ ನಿಂತಿದ್ವಿ. ನೋಡಿ ಅಡ್ಡೆಗಳು ಅಷ್ಟೇ, ಅಡ್ಡೆ ಎಲ್ಲ ಇದು ಮಾಡಿಸ್ತಾ ಇದ್ದಾರೆ. ಇಲ್ಲ ಜನ ಸೈಡಿಗೆ ಹೋಗಿ ಅಂದರೆ ಹೋಗಲ್ಲ ಅನ್ನೋ ಇದಕ್ಕೋಸ್ಕರನೂ ಅಷ್ಟೇ ಅಡ್ಡೆ ಹಿಡ್ಕೊಂಡು ಪೂರ್ತಿ ಒಂದು ರೌಂಡ್ ಸುತ್ತಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಜನ ನೋಡಿ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ನನ್ನ ಮಗನೂ ಅಷ್ಟೇ, ದೇವರು ಅಂದರೆ ನನ್ನ ಮಗುಗೆ ತುಂಬ ಇಷ್ಟ. ಅವನು ನೋಡ್ತಾ ಇದ್ದಾನೆ. ಈಗ ದೇವರೆಲ್ಲರೂ ಅಷ್ಟೇ ವಾಸ ಮಾಡ್ತಾರೆ ಈ ಟೈಮಲ್ಲಿ. ದೇವ್ರು ಬಂದಿರುತ್ತಲ್ಲ, ಅದು ಕೆಂಡ ಎಲ್ಲ ತುಂಬಿರುತ್ತಲ್ಲ, ಮನೆಗೆ ಹೋಗೋ ರೀಸನ್ಗೋಸ್ಕರ ವಾಸ ಮಾಡ್ತಾ ಇರ್ತಾರೆ. ನನಗೆ ಇಷ್ಟೂ ಜನ ನೋಡಿಬಿಟ್ಟು ಒಂದೇ ಅನಿಸೋದು, ಜನ ಮರಳೋ ಜಾತ್ರೆ ಮರಳೋ ಗೊತ್ತಾಗಲಿಲ್ಲ. ಅದನ್ನು ಮಾತ್ರ ಚೆನ್ನಾಗಿ ನೆನಪಾಗ್ಬಿಡ್ತು. ಅದು ಯಾರಿಗೆ ನೆನಪಾಗಲ್ಲ ಹೇಳಿ, ಅಷ್ಟು ಜನ ನೋಡ್ತಾ ಇದ್ದರೆ. ಅಂದರೆ ಯಾರ್ಯಾರು ಅವ್ರವ್ರ ಊರ್ದು ದೇವ್ರು ಇರುತ್ತಲ್ಲ ಅಲ್ಲಿ ಕ್ಲಿಪ್ಪಿಂಗ್ ತೆಕ್ಕೊತಾಯಿದ್ರು. ಇದು ಅರಳಳ್ಳಿ ದೇವ್ರದ್ದು. ಹಂಗೇ ಬರಬೇಕಾದ್ರೆ ನಮ್ಮೂರಿಗೆಲ್ಲ ಆ ಕಡೆ ಸೈಡ್ಗೆ ಹೋಯ್ತು, ಅಲ್ಲಿ ನಮಗೆ ಹೋಗೋದಕ್ಕೇ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಬೇರೆ ದೇವ್ರದ್ಗಳ್ದು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ. ನಂತರ ಇಲ್ಲಿ ಅರಳಳ್ಳಿ ದೇವ್ರದ್ದು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಂತರ ನಮ್ಮ ಮನೆಯವರೆಲ್ಲ ಹೋಗೋಣ ಮನೆಗೆ ಅಂತ ಹೇಳಿದರು ಅಂತ ನಾನು ನನ್ನ ತಮ್ಮ ಇಬ್ಬರೂ ಅಷ್ಟೇ ಬೈಕ್ ಹತ್ಕೊಂಡು ಮನೆಗೆ ಹೋಗ್ತಾಯಿದ್ದು. ಮನೆಗೆ ಹೋದ ತಕ್ಷಣ ದೇವ್ರೂ ಅಷ್ಟೇ ಟ್ಯಾಕ್ಟ್ರ್ ಮೇಲೆ ಏರ್ಕೊಂಡು ಮನೆ ಹತ್ರ ಕರ್ಕೊಬರ್ತಾರೆ. ಅದು ನೋಡೋದಕ್ಕೇ ಖುಷಿ ಇದೆ. ನೋಡಿ ನಮ್ಮೂರ್ದು ವೀರಭದ್ರ ಸ್ವಾಮಿ ಮತ್ತು ಚಾಮರಾಯ ಮತ್ತು ಅಡ್ಡೆ ದೇವರು ನಮ್ಮೂರಿಂದ ಬರ್ತಾರೆ. ನನಗೆ ಆ್ಯಕ್ಚುಲಿ ನನ್ನ ಮಕ್ಕಳು ಮತ್ತು ಇಲ್ಲಿ ಎಲ್ಲ ಮಕ್ಕಳು ನೋಡ್ಬಿಟ್ಟು ಅನಿಸಿದ್ದೇನೆಂದರೆ, ನಾವು ಚಿಕ್ಕವರಾಗಿದ್ದಾಗ ಹಿಂಗೆ ಬಂದು ಕೂತ್ಕೊಂಡು ನಾವು ದೇವ್ರು ನೋಡ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ವಿ. ಅದು ಚೆನ್ನಾಗಿ ನೆನಪಾಯಿತು. ಫೈನಲಾಗಿ ನಮ್ಮೂರ ದೇವ್ರು ನೋಡ್ಕೊಂಡು ನಮ್ಮೂರ ಜಾತ್ರೆ ಮುಗೀತು. ಇದಾಗಿತ್ತು ಇವತ್ತಿನ ಲಾಗ್. ಪ್ಲೀಸ್ ಯಾರೆಲ್ಲ